ಹಿಡಿಯಂಗಿಲ್ಲ ಜೋಗಿ ಬಂದ ನಿಲ್ಲಂಗಿಲ್ಲ ಓಡಲೆ ಓಡಲೆ ನಾನೇ ಕಲಿಯುಗದ ಕೋಟ್ಯಾಧಿಪತಿ ಎಂದು ಸ್ವಕ್ಕಿನಿಂದ ಸಿಕ್ಕಂತೆ ನಿನ್ನ ಕರ್ಮದ ಕಾರ್ಯ ಮಾಡುತ್ತಿರುವಲ್ಲ ಮಗನೇ. ನಿನ್ನ ಕ್ರೂರ ಕೆಲಸಗಳಿಗೆ ಕಡಿವಾಣ ಹಾಕಿ ಕೊಪ್ಪಿದ ನಿನ್ನ ದೇಹವನ್ನು ಯಮಲೋಕಕ್ಕೆ ಕಳಿಸಲು ಅಂಕಣ ಕಟ್ಟಿ ಕೈ ಹಾಕಿರೋನು ಈ ಕಲಿಯುಗದ ಕಾವೇಂದ್ರ. ಅದು ಯಾಕೆ ಗೊತ್ತಾ? ನನ್ನ ಮನೆಯ ಕಾರಣವರೆಗೆ ಕೆಲಸಕ್ಕೆ ಸೇರಿಕೊಂಡು ನಮ್ಮ ಖಜಾನೆಯನ್ನೇ ಲೂಟಿ ಮಾಡಿ ನಮ್ಮ ಕುಟುಂಬವನ್ನು ಬೀದಿಗೆ ತಳ್ಳಿದೆ. ಅದರ ಫಲದ ಪ್ರತಿಕಾರವಾಗಿ ನಿನ್ನ ಪ್ರಾಣ ಅದರಂತೆ ಜೀವಕ್ಕೆ ಜೀವವಾದ ನಿನ್ನ ತಂಗಿ ಸುರೇಖಾ ಆಹಾರೂಪ ಬಾಣಂಚಿನ ಚಂದ್ರಿಕೆ ಕಳಿಸಿ ಪ್ರಪಂಚದಲ್ಲಿ ಗೋಚರಿಸುತ್ತಿದೆ ಆತಳ ಚೆಲುವಿಗೆ. ನನ್ನ ಇಚ್ಛೆಯಂತೆ ನಾನು ಹಚ್ಚಿ ತಿನ್ನದಿದ್ದರೆ ನನ್ನ ಹೆಸರು ಕಲಿಯುಗದ ಕಾವೇಂದ್ರನೇ ಅಲ್ಲ. ಈ ಊರಿನ ಅಗರ್ಭ ಶ್ರೀಮಂತ ಕಿಲ್ಲರ್ ಕಿರಾತಕನ ಏಕೈಕ ತಂಗಿ, ಪ್ರೀತಿಯ ತಂಗಿ ಸುರೇಖಾ. ಆದರೆ ಆ ಕರ್ಮೇಂದ್ರ ಅವನಿಗೆ ನನ್ನ ಪ್ರೀತಿಯ ಹುಚ್ಚು ಹಿಡಿಸಿ ಅವನನ್ನ ನನ್ನ ಕಪಿ ಮುಷ್ಟಿಯಲ್ಲಿ ಬಂದಿಯನ್ನಾಗಿಸಿಕೊಂಡು ಅವನ ಸೊಕ್ಕ ನಡಗಿಸಿ ಅವನ ಹೆಸರನ್ನೇ ಈ ಭೂಮಿಯಿಂದ ಕ್ಲೋಸ್ ಮಾಡಿದ್ರೆ मेरा नाम रेखा सुरेखा नहीं।
ದಟ್ ಈಸ್ ಇದೇನು ಸುರೇಖ, ನಾಲ್ಕು ಮಾರಿ ಅಂತ ಮಾತನಾಡುತ್ತಿರುವೆಲ್ಲ? ಓ ಅದಾ, ಏನಿಲ್ಲ, ಸುಮ್ಮನೆ. ಕರ್ಮೇಂದ್ರ, ನನಗೆ ಮನೆ ಹೋಗ್ಬೇಕು. ಇಲ್ಲಿ ನನ್ನಲ್ಲಿ ಹಾಗೆ ಹೋಗುವ. ಮತ್ತೇನ್ ಮಾಡ್ಬೇಕು ಕರ್ಮೇಂದ್ರ? ಈ ಸುಂದರ ಸಮಯದಲ್ಲಿ ಒಂದು ಇಂಪಾದ ಗೀತೆಯನ್ನು ಆಡಬಾರದೆ? ಆಗಲಿ, ನಿನ್ನ ಇಷ್ಟದಂತೆ ಆಗಲಿ ರಾಜ. ಅನರ್ಘ ರತ್ನವೇ, ಅನರ್ಘ ರತ್ನವೇ, ಅನರ್ಘ ರತ್ನವೇ, ಅನರ್ಘ ರತ್ನವೇ. ಕರ್ಮೇಂದ್ರ, ನಾನು ತುಂಬಾ ಹೊತ್ತಾಯ್ತು.
ನಾನೇನು ಬರಲೇ? ಹೋಗಿ ಹೋಗಿ ಸುರೇಖ ಹೋಗಿ. ಈ ಕಾವೇಂದ್ರನ ಕ್ರೂರ ಕಲೆ ಗೊತ್ತಿರದ ಕತ್ತೆ ಹಣ್ಣನೇನು? ಅಡ್ಡಡ್ಡ ಬರಬೇಡಿ, ಏಟು ಬಿಡ್ತಾವೆ, ಕನ್ಫ್ಯೂಸ್ ಮಾಡಿದ್ರೆ ಜಾಸ್ತಿ ಬಿಡ್ತಾವೆ. ಮುಂದೆ ಈ ಕಾಮೇಂದ್ರನ ಕುಟಿಲ ಕಾರ್ಯಸ್ಥಾನದ ಕೈ ಚಳಕ ತೋರಿಸಿ ನಿನ್ನೊಂದಿಗೆ ಪ್ರೀತಿ ಪ್ರೇಮದ ನಾಟಕವನ್ನಾಡಿ ನಿನ್ನ ಸಿರಿ ಸಂಪತ್ತಿನೆಲ್ಲ ಎತ್ತಿಯಾಗಿ ನನ್ನ ಸೇರಿನ ಕಿಡಿಯಲ್ಲಿ ನಿನ್ನ ಶೀಲವನ್ನೇ ಸುಟ್ಟು ಹಾಕಿ ಒಳಗೆ ನಿಮ್ಮಿಬ್ಬರ ಅಣ್ಣ ತಂಗಿಯರ ಕೈಯಲ್ಲಿ ಭಿಕ್ಷಾ ಪಾತ್ರೆ ಕೊಟ್ಟು ನರಕದ ದೊಡ್ಡಿಯಲ್ಲಿ ನಾನು ಕದಿದ್ದರೆ ಆಮೇಂದ್ರನೇ ಅಲ್ಲ, ಬರ್ತೇನೆ. ಗುಡ್ ಬಾಯ್. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಲಿ ಕಳೆದೋದ್ರೆ ದೊಡ್ಡ ರೋಗ. ಇದ್ದಾಗ ಅನುಭವಿಸಬೇಕು ಮಗ, ಸತ್ತಾಗ ಹಾರಡಿಯ ಕಾಯಂ ಜಾಗ. ನಾಳೆಯ ಭರವಸೆ ಬೇಡ, ಈ ದಿನ ಸ್ವರ್ಗವು ನೋಡ. ನಾಳೆಯ ಭರವಸೆ ಬೇಡ, ಈ ದಿನ ಸ್ವರ್ಗವು ನೋಡ. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಲಿ ಕಳೆದೋದ್ರೆ ದೊಡ್ಡ ರೋಗ. ಮದವು ಏರಿದ ಗುಂಗಲ್ಲಿ ತೇಲಿ ಕುಣಿಯೋಣ, ಮನವ ಬಯಸಿದ ಈ ರಾತ್ರಿ ಜಾಲಿ ಮಾಡೋಣ. ಮತ್ತು ಭರಿಸುವ ಮದ್ಯಪಾನ, ಮುತ್ತು ಸಿಕ್ಕರೆ ಕಾಮಬಾಣ. ನೆತ್ತಿಗೇರಿದ ಈ ದಿನ ನಿಶಯ, ನೆತ್ತಿಗೇರಿದ ಈ ದಿನ ನಿಶಯ. ದುನಿಯ ನಮ್ಮದೆ ಭಾಮಗ ದಿನವೋ. ಮತ್ತಲ್ಲಿ
ನಂಬಿಕೆ ಇಲ್ಲ, ನೀತಿ ಪಾಠದ ನಂಬಿಕೆ ಇಲ್ಲ. ಪ್ರಳಯವಾಗಲಿ ಈ ಕ್ಷಣದಲ್ಲಿ, ಪ್ರಳಯವಾಗಲಿ ಈ ಕ್ಷಣದಲ್ಲಿ, ಎಣ್ಣೆ ಬಾಟಲಿ ಇದೆ ಕೈಯಲ್ಲಿ, ಮತ್ತಲ್ಲಿ 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 ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ. ಸಿಕ್ಕಾಗ ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಕಾಯಂ ಜಾಗ. ನಾಳೆಯ ಭರವಸೆ ಬೇಡ, ಈ ದಿನ ಸ್ವರ್ಗವು ನೋಡ. ನಾಳೆಯ ಭರವಸೆ ಬೇಡ, ಈ ದಿನ ಸ್ವರ್ಗವು ನೋಡ. ತಾಯಿ ದುರ್ಗಾ ಪರಮೇಶ್ವರಿ, ಇಂದು ನನ್ನ ಕಂದ ಪೊಲೀಸ್ ಪರೀಕ್ಷೆ ಬರೆಯಲು ಬೆಂಗಳೂರಿಗೆ ಹೊರಟಿದ್ದಾನೆ. ಅವನ ಮಸ್ತಕದ ಮೇಲೆ ಸದಾ ನಿನ್ನ ಆಶೀರ್ವಾದ ಇರಲೆಂದು ಕರ ಮುಗಿದು ಶಿರಬಾಗಿ ಬೇಡುವೆನಮ್ಮ. ಇದು ಒಂದೇ ಆಸೆ ತಾಯಿ, ನಾನು ನಿನ್ನಲ್ಲಿ ಕೇಳಿಕೊಳ್ಳುವುದೆಂದರೆ ಈ ನನ್ನ ಆಸೆ ನೆರವೇರಿಸಿಕೊಡಮ್ಮ. ಅಮರ ಕಂದ ಅಮರ, ಬೇಗನೆ ಬಾರಪ್ಪ, ಬೆಂಗಳೂರಿಗೆ ಹೋಗಲು ಲೇಟ್ ಆಗುತ್ತದೆ. ಯಾಕೋ ಅಮರ ಎಷ್ಟು ಲೇಟು ಮಾಡಿದೆ? ಆಯ್ತಪ್ಪ, ಬಟ್ಟೆಗಳನ್ನು ಬ್ಯಾಗ್ನಲ್ಲಿ ಪ್ಯಾಕ್ ಮಾಡ್ತಾ ಇದ್ದೆ ಅಷ್ಟೇ. ನೋಡು ಅಮರ, ಕಳೆದು ಹೋದ ಹೊತ್ತು ಒಡೆದು ಹೋದ ಮುದ್ದು ಮತ್ತೆ ಮರಳಿ ನಮಗೆ ಬರ್ತದೇನಪ್ಪ. ಅಪ್ಪಾಜಿ, ನೀವು ಸಮಯಕ್ಕೆ ಎಷ್ಟು ಮಹತ್ವ ಕೊಡ್ತೀರೆಂದು ನನಗೆ ಚೆನ್ನಾಗಿ ಗೊತ್ತು. ಅದೆಲ್ಲ ಇರಲಿ ಅಮರ, ಪರೀಕ್ಷೆ ಚೆನ್ನಾಗಿ ಬರೆದು ಫಸ್ಟ್ ರ್ಯಾಂಕಿನಲ್ಲಿ ಪಾಸ್ ಆಗಿ ಬರಬೇಕು. ಇದು ನಿನ್ನ ತಂದೆಯ ಮನದ ಮಾತಪ್ಪ, ಮನದ ಮಾತು. ಅಪ್ಪಾಜಿ, ಹಿಂದೇಕೋ ನನಗೆ ತುಸು ಭಯವಾಗುತ್ತಿದೆ. ಭಯ? ಒಬ್ಬ ಪೊಲೀಸ್ ಅಧಿಕಾರಿ ಮಗನಾಗಿ ಭಯ ಎಂದು ಹೇಳ್ತಿದೀಯಾ? ಹೌದು ಅಪ್ಪಾಜಿ, ಹೌದು, ತುಂಬಾ ಭಯವಾಗುತ್ತಿದೆ. ಎಲ್ಲಿ ನಿಮ್ಮನ್ನು ಬಿಟ್ಟು ಹೋಗಬೇಕಾಗುತ್ತದೆ ಎಂದು. ಹುಚ್ಚ, ನೀನು ನಿನ್ನ ತಂದೆಯಂತೆ ಓರ್ವ ದಕ್ಷ ಅಧಿಕಾರಿ ಆಗಬೇಕನ್ನೋ ಆಸೆ ನಿನ್ನಲ್ಲಿ ಇಲ್ಲ? ಇದೆ ಅಪ್ಪಾಜಿ, ಬಟ್ ನಿಮ್ಮನ್ನು ಮುಪ್ಪಿನ ಕಾಲಕ್ಕೆ ನಾ ಇಲ್ಲ ಎಂಬ ಚಿಂತೆ ನಿನ್ನಲ್ಲಿ ಕಾಡುತ್ತಿದೆ. ಹೌದು ಅಪ್ಪಾಜಿ, ಹೌದು, ಇಡೀ ನಿಮ್ಮ ಜೀವನವನ್ನೇ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮುಡಿಪಾ ಇಟ್ಟಿದ್ದೀರಿ. ಮನೆಗಳಿಗೆ ಎಲ್ಲಾದರೂ ನಿಮ್ಮೊಂದಿಗೆ ಇರೋದೇ ನನ್ನ ಕರ್ತವ್ಯ ಅಪ್ಪಾಜಿ. ಮಗು, ನೀನು ನನ್ನ ಮೇಲಾಧಿಕಾರಿಯಾಗಿ ಬಂದು ನನ್ನ ಮುಂದೆ ನಿಂತಾಗ ನನ್ನ ಮಗ ಎಂಬುದೇ ಮರೆತು ಹೆಮ್ಮೆಯಿಂದ ಸೆಲ್ಯೂಟ್ ಹೊಡಿಬೇಕಪ್ಪ. ಇದು ನಿನ್ನ ತಂದೆಯ ದೊಡ್ಡ ಕನಸಪ್ಪ, ದೊಡ್ಡ ಕನಸು. ಅಪ್ಪಾಜಿ, ಈ ನಿನ್ನ ಪುಟ್ಟ ಹೃದಯದಲ್ಲಿ ಬೆಟ್ಟದಷ್ಟು ಆಸೆಯನ್ನು ಕಟ್ಟಿಕೊಂಡ್ರುವೆ ಅಪ್ಪಾಜಿ. ಆ ನಿಮ್ಮ ಕನಸು ನಾನು ಖಂಡಿತವಾಗಲು ನಡೆಸಿಕೊಡುವೆ. ಅಮರ, ನಿನ್ನನ್ನು ನನ್ನ ಮಗನೆಂದು ಹೇಳಿಕೊಳ್ಳಲಿಕ್ಕೆ ತುಂಬಾ ಸಂತೋಷವಾಗುತ್ತದಪ್ಪ, ತುಂಬಾ ಸಂತೋಷವಾಗುತ್ತದೆ. ಅಪ್ಪಾಜಿ, ನಾನು ಚಿಕ್ಕವನಿರುವಾಗಲೇ ನನ್ನ ತಾಯಿ ತೀರಿ ಹೋದಳು. ತಾಯಿ ಇಲ್ಲದ ಕೊರಗು ಬರಬಾರದೆಂಬ ನನ್ನನ್ನು ಅತಿ ಮುದ್ದಿನಿಂದ ಬೆಳೆಸಿದೆ. ಒಂದು ಮೂರ್ತಿಯನ್ನಾಗಿ ಮಾಡಿದ್ದೀರಾ. ನಿಮಗೆ ಕೀರ್ತಿ ತರುವಂತ ಕೆಲಸ ನಾನು ಮಾಡೇ ಮಾಡುತ್ತೇನೆ ಅಪ್ಪಾಜಿ. ಅಮರ, ಭಾರತದ ಭೂಪಟದ ಇತಿಹಾಸದಲ್ಲಿ ನಿನ್ನ ಹೆಸರು ಅಮರವಾಗಿ ಇರಲಿ ಎಂದು ಆ ತಾಯಿಯಲ್ಲಿ ಕರ ಮುಗದ ಸೇರಬಾಗಿ ಬೇಡುವೇನಪ್ಪ. ಸದಾ ನಿಮ್ಮ ಆಶೀರ್ವಾದ ನನ್ನ ಮಸ್ತಕದ ಮೇಲೆ ಇದ್ದರೆ ನಾನು ಸಾಧಿಸಿಯೇ ಸಾಧಿಸುತ್ತೇನೆ ಅಪ್ಪಾಜಿ. ನನ್ನ ಎದ್ದೇಳು ಅಮರ, ಎದ್ದೇಳು. ನನ್ನ ಆಶೀರ್ವಾದ ಸದಾ ನಿನ್ನ ಮೇಲೆ ಇರ್ತಪ್ಪ. ಅದಕ್ಕೂ ಮೊದಲು ಈ ಜನರ ಆಶೀರ್ವಾದ ಕೂಡ ಮುಖ್ಯ. ಆಯ್ತು ಅಪ್ಪಾಜಿ, ನಿಮ್ಮ ಮಾತಿನಂತೆ ಆಗಲಿ. ಮಗು ಕಂದ, ಯುದ್ಧ ಎಂಬ ಪರೀಕ್ಷೆಯಲ್ಲಿ ಮಗು ಕಂದ ಯುದ್ಧ ಎಂಬ ಪರೀಕ್ಷೆಯಲ್ಲಿ ಲೇಖನ ಎಂಬ ಖಡ್ಗವನ್ನು ಹಿಡಿದು ರಕ್ತ ಎಂಬ ಮಜೆಯನ್ನು ಚೆಲ್ಲಿ ಚಂದು ಬಾಯಿ ಈ ಜಗದಲ್ಲಿ. ಆಯ್ತು ಅಪ್ಪಾಜಿ, ನಿಮ್ಮ ಮಾತಿನಂತೆ ಆಗಲಿ. ಸರಿ ಕಂದ, ಹೋದ ತಕ್ಷಣ ಫೋನ್ ಮಾಡು. ನನಗೆ ಟ್ರೈನಿಗೆ ಲೇಟ್ ಆಗುತ್ತೆ, ನಾನಿನ್ನು ಬರುತ್ತೇನೆ. ಕಂದ, ನಿನ್ನ ಓಕೆ ಡ್ಯಾಡಿ, ಬಾಯ್ ಬಾಯ್. ಸರಿ
ಕಂದ, ನಿನ್ನ ಕಿರುನುಡಿಗಳನ್ನು ಕೇಳಿ ಕೆನೆ ಹಾಲು ಕುಡಿದಷ್ಟೇ ಸಂತೋಷ ಆಯ್ತಪ್ಪ ಈ ಆತ್ಮಕ್ಕೆ. ಆ ವೇಳೆ ಬಾಳಾಗಿದೆ. ಇಂದು ನನ್ನ ಮೇಲಾಧಿಕಾರಿಗಳು ಬೆಂಗಳೂರಿಗೆ ಬಾ ಎಂದು ಫೋನ್ ಮಾಡಿದ್ದರು. ನಾನು ಅನಿವಾರ್ಯವಾಗಿ ಹೋಗಲೇಬೇಕು. ಹತ್ತು ಹರದಾರಿ ದಾರಿ ದೂರ ನನ್ನ ಕೊಟ್ಟಂತ ಹತ್ತು ಹರದಾರಿ ದಾರಿ ದೂರ. ಸಂಗನಗೌಡ ಗೌಡ್ರವರು ಎಲ್ಲ ಪಾತ್ರಧಾರಿಗಳಿಗೆ ಶಾಲನ್ನು ಓದಿಸ್ತಾ ಇದ್ದಾರೆ. ಎಲ್ಲ ಪಾತ್ರಧಾರಿಗಳು ಸ್ಟೇಜ್ಗೆ ಬರಬೇಕಾಗಿ ಬಿಡಂತೆ. ಸದಾನ ಪಾತ್ರಕ್ಕೆ ಫಕೀರಪ್ಪ ಮಾದಾರ್ ಅವರು ತುಂಬಾ ಹೈರಾಣ ಮಾಡ್ತಾರೆ. ಅವರೇ ಸ್ವೀಕಾರ ಮಾಡಬೇಕು. ಇದು ಒಂದು ಸ್ವತಂತ್ರ ದೇಶ. ಸರ್ವರಿಗೂ ಸಮಬಾಳು ಎಂದು ಈ ನಮಗಳ ಸರ್ಕಾರ ಸ್ವಾಸನೆ ಎಂಬ ಹೆಸರಿನಲ್ಲಿ ಘೋಷಣೆ ಕೂಗುತ್ತಿದೆ. 1947 ಆಗಸ್ಟ್ 15ರಂದು ನಮ್ಮ ದೇಶಕ್ಕೆ ಸ್ವತಂತ್ರ ದೊರಕಿತು. ಬಟ್ ಈ ಹೃದಯದ ಅಗ್ನಿ ಪರ್ವತದಲ್ಲಿ ವೇಷ ಬ್ರಿಟಿಷರ ಬೂಟ್ ಪಾಲಿಸ್ ಮಾಡಿದರೆ ಈ ಹೃದಯದ ಅದು ಎಷ್ಟೋ ಮೇಲಿತ್ತು.
ಇದುವರೆಗೂ ನಮ್ಮವರಿಗೆ ನಾವೇ ಗುಲಾಮರಾಗಿ ನರಸಪ್ತನಾಮರ್ಧರಾಗಿದ್ದಾರೆ. ಇವತ್ತು ಈ ಹೃದಯದ ಅಗ್ನಿ ಪರ್ವತದಲ್ಲಿ ದ್ವೇಷ ಕುದಿಯುತ್ತಿದೆ, ಸೇಡಿಗೆ ಸೇಡು ಎನ್ನುತ್ತಿದೆ. ಗತಕಾಲವೇ ನನ್ನ ನೋವಿನ ಕಥೆಗೆ ಸಾಕ್ಷಿ. ಸರ್ವರಿಗೂ ಸಮಬಾಳು ಎಂದು ಈ ನಮ್ಮ ಗಣ ಸರ್ಕಾರ ಆಶ್ವಾಸನೆ ಎಂಬ ಹೆಸರಿನಲ್ಲಿ ಘೋಷಣೆ ಹೋಗುತ್ತಿದೆ. ಬರೀ ಜಾತಿ ರಾಜಕಾರಣಿ ಗೂಂಡಾಗಿರಿಗೆ ಭ್ರಷ್ಟಾಚಾರ, ಅತ್ಯಾಚಾರ, ದಲಿತರ ಮೇಲೆ ದೌರ್ಜನ್ಯ ಇವು ಎಲ್ಲವೂ ನಿರ್ಮೂಲನೆಯಾಗಲೇ ನಮ್ಮ ದೇಶಕ್ಕೆ ಮುಂದಿನ ಸ್ವತಂತ್ರ ದಿನಮಾನದಲ್ಲಿ ಈ ಸರ್ಪ ಕೊಡುವ ಅಂತಿಮ ತೀರ್ಪು. ಈ ಹೃದಯದ ಅಗ್ನಿ ಪರ್ವತದಲ್ಲಿ ಘಾತವಾಯ್ತು ದಾದಾ, ಘಾತವಾಯ್ತು. ಏನಾಯ್ತು? ಮಗ ರುದ್ರ ನಮ್ಮ ಕೈಯಿಂದ ಪರಾರಿಯಾದ. ಪಾಪಿನ ಮಗನೇ, ಪರಾರಿಯಾದ ಎಂದು ಈ ಭೂಗತ ಲೋಕದ ದೊರೆಯನಿಗೆ ಎದುರು ನಿಂತು ಮಾತನಾಡುವಷ್ಟು ಧೈರ್ಯವಿದೆಯಾ ನಿನಗೆ? ಈ ಭೂಮಿಯ ಮೇಲೆ ಬದುಕುವ ಯೋಗ್ಯತೆ ನಿನಗಿಲ್ಲ. ನಿನ್ನನ್ನು ಕೊಲ್ಲದೆ ನಾನು ಬಿಡುವುದಿಲ್ಲ. ಬೇಡ ದಾದಾ, ನನ್ನನ್ನು ಬೇಡ, ಬಿಟ್ಟು ಬಿಡು ನನ್ನನ್ನು. ಬಿಡು ಲೇ ಬಿಡುವ. ಭಕ್ತಿಯಿಂದ ಬಂದು ಬೇಡಿದ ಕೂಡಲೇ ಬಿಟ್ಟು ಕಳಿಸಕ್ಕೆ ಭಗವಂತನ ಮಂದಿರವಲ್ಲವಿದು, ಭೂಗತ ಲೋಕದ ಅಡ್ಡ. ನನ್ನದು ತಪ್ಪಾಯ್ತು, ದಯವಿಟ್ಟು ಕ್ಷಮೆ ಅನ್ನುವುದು ನಿನಗೂ ನಿನ್ನ ಅಹಂಕಾರಕ್ಕೂ ಕನಸಿನ ಮಾತು. ಅಪಾಯ ಸ್ಥಿತಿಯಲ್ಲಿ ಇರುವವರಿಗೆ ರಕ್ಷಕ, ಅಪಾಯ ತಂದು ಅಡ್ಡಿದವರಿಗೆ ಭಕ್ಷಕ. ನನ್ನ ರೌಡಿ ಪರೀಕ್ಷೆಯಲ್ಲಿ ಬೇಲಾದವರ ಪಾಲಿಗೆ ಶಿಕ್ಷಕ. ಮುಗಿಯುತ್ತೇನಿಲ್ಲ ಕತೆ. ಉರಿಯುತ್ತಿದೆ ಎದೆ ಉರಿಯುತ್ತಿದೆ, ರಣ 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 ರಕ್ತವು ಕುದಿಯುತ್ತಿದೆ ಕುದಿಯುತ್ತಿದೆ. ರಾಮನ ಎದೆಯನ್ನು ಬಗೆಯುವ ಆಸೆ ನಂದೇ, ರಕ್ತವ ತೆಗೆದು ಪಾದವ ತೊಳೆಯುವ ಹಿಂದೆ. ಉರಿಯುತ್ತಿದೆ ಎದೆ ಮರದ ಎಲೆ ಮರಕ್ಕೆ ಸತ್ತು,
ಮಣ್ಣಿನ ಕಾಯ ಮಣ್ಣಿಗೆ ಸತ್ತು ಈ ನಿನ್ನಂತ ಗಾಂಡುವಿನ ರುಂಡ ಈ ಗಂಡು ಗಲಿಯ ಕಡ್ಗ ತುಂಡಾದಂತೆ ಇದರ ಅರ್ಥ ಈ ನನ್ನ ಪಾತಕ ಲೋಕದಲ್ಲಿ ನನ್ನದೇ ಆದ ಒಂದು ಕಾನೂನಿದೆ. ಅದನ್ನು ಮೀರಿದ ಮರುದಿನವೇ ಅವನ ಮರಣ ಮುರಿದಂಗ ಈ ಸಮರನ ಕೈಯಲ್ಲಿ. ಇದು ಈ ಸಮರನ ರೂಲ್ಸ್. ಶೋರರಿಗೊಂದು ಕಾಲ, ಶೂರರಿಗೊಂದು ಕಾಲ, ಮಂತ್ರಿ ದೇಶ ಕಬ್ಬನೆ ಪ್ರಧಾನಿ, ಅದು ಅರ್ಥಶಾಸ್ತ್ರ ತಜ್ಞ ಡಾಕ್ಟರ್ ಮನಮೋಹನ್ ಸಿಂಗ್. ರಾಜ್ಯ ಕಬ್ಬನೆ ಮುಖ್ಯಮಂತ್ರಿ, ಐಂದ ವರ್ಗಗಳ ನಾಯಕ, ದಲಿತರ ದೇವರು ಸಿದ್ದರಾಮಯ್ಯ. ತಾಲೂಕಿಗೆ ಒಬ್ಬನೇ ಒಬ್ಬ ಆಟ ತೊಟ್ಟವನು ಡಾಕ್ಟರ್ ವಿಜಯಾನಂದ ಕಾಶೆಪ್ಪರ್. ಈ ಕಿಲ್ಲಿಂಗ್ ಕಾರ್ಯದಲ್ಲಿ ಕರ್ನಾಟಕಕ್ಕೆ ಒಬ್ಬನೇ ಒಬ್ಬ ಕಿಂಗ್ ಆಫ್ ಕಿಂಗ್ ಮೇಕರ್, ಕಿಲ್ಲರ್ ಕಿರಾತಕ. ಅದರಂತೆ ತಲೆ ತಗ್ಗಿಸಿ ಶಿರಾಬಾಗಿ ಸಲಾಂ ಹೊಡೆದು ಗುಲಾಮರಾಗಿ ಬಾಳಿದರೆ ಅವರಿಗಿಲ್ಲಿ ಬದುಕು, ಎಲ್ಲವಾದರೆ ಅವರಿಗೆ ಕಾದಿದೆ ಕಡಕು. ಎಂದಿಗೂ ಬರಲಾರದು ಈ ಕಿರಾತಕನ ಬಾಳಲ್ಲಿ ಒಡಕು. ಅಡ್ಡಡ್ಡ
ಬರಬೇಡಿ ಏಟು ಬಿಡ್ತಾವೆ ಏ ಸತೀಶ ಸತೀಶನ ಸತೀಶ್ ಶಾಂತಿ ಶಾಂತಿ ತೆರೆ ಮರೆಯಲ್ಲಿ ನಿಂತು ಸೂರ್ಯನ ಕಿರಣಗಳಾಗಿ ಶೋಭಿಸುತ್ತಿರುವಳು ಅವಳನ್ನು ಹೊತ್ತು ತಂದು ನನ್ನ ತಾರುಣ್ಯದ ಜೊತೆ ತುಂಟಾಟ ಆಡದಿದ್ರೆ ನನ್ನ ಹೆಸರು ನರಹಂತಕ ಕುಲ ಕಂಟಕ ಕೇಸರಿ ಕಿಲ್ಲರ್ ಕಿಲ್ಲರ್ ಕಿರಾತಕನೇ ಅಲ್ಲ ಬರಿವೆ ಮಗನೇ ನಿನ್ನ ಅಂತ್ಯ ಹಾಡಲು ತಾಯಿ ಕಾಡು ದೇವತೆ ಸವನೆಯನ್ನು ಮಾರಿ ಹಸಿವಿನ ತೃಷೆಯನ್ನು ಹಿಂಗಿಸಿಕೊಳ್ಳುವ ಸಮಯದಲ್ಲಿ ಸಿಲುಕಿಸಿಕೊಂಡರು ಈ ಸತೀಶ. ಈ ವರ್ಷ ಹರ್ಷ ಸಾವಿಲ್ಲದೆ ಸಂಸಾರ ಎಂಬ ಸಮುದ್ರ ಸುಳಿಲಿ ಸಿಕ್ಕಿದೆ ಈ ನನ್ನ ಶರೀರ. ಅತ್ತರು ಸತ್ತರು ವಿಚಾರಿಸಲು ಯಾರು ಸಂಬಂಧಿಕರಿಲ್ಲದಂತಾಗಿದೆ ಈ ನನ್ನ ಪರಿಸ್ಥಿತಿ. ಯಾಕೆ ಸ್ವಾಮಿ, ಯಾಕೋ ಅಳಿಲನ್ನ ತೋಡ್ಕೊಂಡು ಅಳ್ತಾ ಇದ್ದೀರಲ್ಲ, ಏನ್ ಕಾರಣ? ಮತ್ತೇನು ಮಾಡುದು ಶಾಂತ, ನಾವು ಸವದೆಯನ್ನು ಮಾರಿ ಹೊಟ್ಟೆ ತುಂಬಿಸಿಕೊಳ್ಳದೆ ಹೆಚ್ಚಾಗಿದೆ. ಹಂತದ್ರಲ್ಲಿ ಸಾಲವನ್ನು ಹೇಗೆ ತೀರಿಸಬೇಕೆಂಬುದು ದೊಡ್ಡ ಚಿಂತೆಯಾಗಿದೆ ಶಾಂತ. ನೋಡಿ ಸ್ವಾಮಿ, ಈಜಬೇಕು, ಇದ್ದು ಜಯಿಸಬೇಕು. ಮನೆಯ ಹಿರಿಯರಾದ ನೀವೇ ಈ ರೀತಿ ದುಃಖಿಸುತ್ತಾ ಕುಂತ್ರೆ ಚಿಕ್ಕವಳಾದ ನನ್ನ ಪಾಡೇನು? ಸಾಲವನ್ನ ತೀರಿಸೋಣ. ನೀವು ದುಡಿದ ಸ್ವಲ್ಪ ಹಣದಲ್ಲೇ ಜೀವನಕ್ಕೆ ಇಟ್ಕೊಂಡು ಸಾಲ ತೀರಿಸಿ ಋಣಮುಕ್ತರಾಗೋಣ. ಯಾಲಕ್ಕಿಗೆ ಹೂವಿಲ್ಲ, ಸಾಲಕ್ಕೆ ಕೊನೆ ಇಲ್ಲ. ಜಾಲಿಯ ಮರವು ಎಂದಿಗೂ ನೆರಳಲ್ಲ. ಅದರಂತೆ ಬರುವ ಒಂದು ಹಣ ಒಂದೊತ್ತು ಗಂಜಿಗೂ ಸಾಲುತ್ತಿಲ್ಲ. ಅಂಥದ್ರಲ್ಲಿ ಹೇಗೆ ಸಾಲ ತೀರಿಸಬೇಕೆಂಬುದು ದೊಡ್ಡ ಚಿಂತೆ ಆಗಿದೆ ಶಾಂತ. ನೋಡಿ ಸ್ವಾಮಿ, ಇಂಥ ಪರಿಸ್ಥಿತಿಯಲ್ಲಿ ಆ ದೇವರು ನಮ್ಮನ್ನ ನೋಡ್ತಾ ಇರ್ತಾನೆ. ನಮ್ಮ ಕಷ್ಟವನ್ನ ನೋಡಿ ಸಹಾಯ ಮಾಡಲು ಆ ದೇವರು ಬಂದೇ ಬರ್ತಾನೆಂಬ ನಂಬಿಕೆ ನನಗಿದೆ ರೀ. ದೇವರು ಎಲ್ಲಿರೋಣ ಶಾಂತ? ನಿನ್ನ ದೇವರು ದೇವರೇ ದೇವಗಳಾಗಿ ನರಮನವರು ಕಾಡುತ್ತಿರುವಾಗ ಇಂಥ ಸಮಯದಲ್ಲಿ ಬಂದು ಸಹಾಯ ಮಾಡ್ತಾನ ಆ ನಿನ್ನ ಕಲ್ಲು ದೇವರು. ನೋಡಿ ಸ್ವಾಮಿ, ನಂಬಿದರೆ ಎಂದೂ ಕೈ ಬಿಡೋದಿಲ್ಲ ಆ ದುರ್ಗಾ ಮಾತೆ. ಅವಳನ್ನ ನಂಬಿ ಪ್ರಾರ್ಥನೆ ಮಾಡಿದ್ರೆ ನಮ್ಮ ಕಷ್ಟ ದೂರ ಆಗುವುದರಲ್ಲಿ ಸಂದೇಹವೇ ಇಲ್ಲ. ಶಾಂತ, ಬೆಟ್ಟದಷ್ಟು ಕಷ್ಟ ಇದ್ದರೂ ಅದನ್ನು ಎದುರಷ್ಟು ಧೈರ್ಯವಿದೆ ನಿನ್ನಲ್ಲಿ. ನಿನಗೆ ಎಷ್ಟು ಹೊಗಳಿದ್ರು ಕಡಿಮೆನೆ ಶಾಂತ, ಎಷ್ಟು ಕಡಿಮೆನೆ. ನೋಡಿ ಸ್ವಾಮಿ, ನೀವು ಈ ರೀತಿ ಮಾತನಾಡ್ತಾ ನಿಲ್ತಿರೋ ಅಥವಾ ಕಟ್ಟಿಗೆಯನ್ನು ತೆಗೆದುಕೊಂಡು ಪೇಟೆಗೆ ಹೋಗ್ತಿರೋ? ಶಾಂತ, ನಿನ್ನದೊಂದು ಮಾತು ಕೇಳಲೆ. ನಾನ್ ನಿಮ್ಮ ಚರಣದಾಸಿ ಅಲ್ವೇನ್ರಿ? ಒಂದು ಮಾತು ಯಾಕೆ, 1000 ಮಾತನ್ನ ಕೇಳಿ ನಾನು ನಡೆಸ್ಕೊಡ್ತೀನಿ. ಅಂತ ದೊಡ್ಡ ವಿಷಯನಿಲ್ಲ ಶಾಂತ. ಈ ಕಾಡಿನ ಮಡಿಲಲ್ಲಿ ನಿಂತು ನಿನ್ನ ಕೈ ಹಿಡಿದು ಕುಣಿಬೇಕು ಎನಿಸುತ್ತದೆ ನನಗೆ. ನೋಡಿ, ನಿಮ್ಮ ಆಸೆಯನ್ನ ಯಾವತ್ತೂ ನಿರಾಸೆ ಮಾಡೋದಿಲ್ಲ ಈ ಶಾಂತ. ನಿಮ್ಮ ಆಸೆಯೇ ನನ್ನ ಆಸೆ. ಹಾಗಾದ್ರೆ ನೀವು ನನ್ನ ಜೊತೆ ಹಾಡ್ತೀರಿ ತಾನೆ? ಹಾಗಾದರೆ ಇದೇ ಸುಂದರ ಸಮಯದಲ್ಲಿ ಒಂದು ಇಂಪಾದ ಗೀತೆಯನ್ನು ಹಾಡಬಾರದೆ? ಕೈ ಹಿಡಿದಾಗ ದಿನವೂ ನಂದವೇ ಎಂದು ಹೀಗೆ ನಾವು ಸಿರಿ ಹಾಡುವಾಗ ಬದುಕು
ಸ್ವರ್ಗವೇ ಆಹೋ ಮನಸ್ಸಿಗೆ ಶಾಂತಿ ಆಯ್ತೇನು? ಶಾಂತ, ನಿನ್ನ ಮಾತು ಕೇಳಿದರೆ ನನಗೆ ಇನ್ನೂ ಕುಣಿಬೇಕೆನಿಸುತ್ತದೆ. ನನಗೆ ನೋಡಿ, ಕುಣಿಯೋದನ್ನ ಸಾಕು ಮಾಡಿಬಿಡಿ. ಪೇಟೆಗೆ ಹೋಗಿ ಕಟ್ಟಿಗೆಯನ್ನು ಮಾರಿ ಹಣ ತೆಗೆದುಕೊಂಡು ಬನ್ನಿ. ಪೇಟೆಯಿಂದ ಬರುವಾಗ ಕಾಯಿಪಲ್ಯ ತರೋದನ್ನ ಮರಿಬೇಡಿ. ಶಾಂತ, ಮೊನ್ನೆ ತಂದ ಕಾಯಿಪಲ್ಲೆ ಮುಗಿದು ಹೋಯಿತೆ? ಮುಗಿದಿಲ್ಲ, ಇವತ್ತು ಸಂಜೆಗೆ ಸಾಕಾಗುತ್ತೆ. ನಾಳೆ ಬೇಕಲ್ರಿ, ಅದಕ್ಕೋಸ್ಕರ. ಆಯ್ತು, ನಾನು ಬರಬೇಕಾದ್ರೆ ತರುವೆ. ನೀನು ಸ್ವಲ್ಪ ಮನೆ ಕಡೆ ಹುಷಾರಾಗಿರು. ಹಾಗೆ ಆಗಲಿ, ಬೇಗ ಬಂದ್ಬಿಡಿ. ಸಂಗೀತ
ಯಾರಿಗ್ ಬೇಕಾಯ್ತ್ರಿ ಹಾಳದ ಪೊಲೀಸ್ ನೌಕರಿ ಅಂತೀನಿ. ಸತ್ತ ಶವಕ್ಕೆ ಡ್ಯೂಟಿ ಹಾಕಿ ಇನ್ನೂ ಮದುವೆ ಇಲ್ಲ, ಮುಂದೆ ಮಕ್ಕಳು ಇಲ್ಲ. ಹಿಂಗಾದ್ರ ನಮ್ಮಂತರ ಹಣೆ ಬರ ಹೆಂಗಂತೀನಿ. ಅಲ್ರಿ ಹರಿಯದ ಹುಡುಗಿ ಪ್ರೀತಿ ಮಾಡಿ ಕೈ ಕೊಟ್ಟಂಗಾಗಿ ಲವ್ ಫೇಲ್ ಆಗಿ ಪಾಶ ತಗೊಂಡು ಪರದೇಶಿ ಕೂಸು ಪ್ರಾಣ ಬಿಟ್ಟೈತ್ರಿ. ಆ ದೇವ್ರೆಲ್ಲ ಹಚ್ಚಿದ ಆಕೃತಿ. ಗಡಬಡ ಮಾಡಿ ಬಾರಲ ಹುಡುಗಿ ಆಮೇಲೆ ಅಯ್ಯೋ ಯಪ್ಪ, ಈದಿಗೆ ನೆನೆಸ್ಕೊಂಡಿದ್ದೆ ಸುದ್ದಿ. ಯಾಕೋ ಇಲ್ಲಿ ದೇವ ಬರಕತ್ತೈತಿ, ಧೈರ್ಯದಿಂದ ಮಾತಾಡ್ತೀನಿ. ಬ್ಯಾಸರ ಇಟ್ಕೊಂಡಿದ್ವಿ. ಅವನವನು ಇಲ್ಲಿ ಒಂದು ಸಿಕ್ಕೈತಿ ಬಿಡ್ಬಾರ್ದು ನನ್ನ ಮಂಗ್ಯ ನನ್ನ ಮಗನ್ನ. ಏಯ್ ಯಾರ ನೀನು? ಏನು ನಿನ್ನ ಹೆಸರು? ನೋಡಿಲ್ಲ ನಾನು ಪೊಲೀಸ್ ಅದೀನಿ. ನೀನು ನಾನೇ ಮರ್ತ್ಯ ನಿನ್ನ ಹಳೇ ದೋಸ್ತ. ನೀನೇ ಎಂದರೆ ಯಾರು? ನಿನ್ನ ಹೆಸರು ಏನು? ಯಾಕ ನಾವಿಬ್ರು ಒಬ್ರು ಜೊತೆಗೂಡಿ ಕೆಲಸ ಮಾಡ್ತಿದ್ವಿ, ಯಾಕ ಗೊತ್ತಾಗ್ಲಿಲ್ಲ ನಿನಗ? ನನ್ನ ದೋಸ್ತಿ ಅಂದರೆ ಯಾರು? ಏನ ನಿನ್ನ ಹೆಸರು? ನಾನು ಮೋನಿಕಾ. ಮೋನಿಕಾ, ನೀನು ನನಗೇಕೆ ಕಾಣಿಸಿಕೊಂಡೆ? ಯಾಕ ಮರ್ತು ಬಿಟ್ಟೇನು? ಅವತ್ತು ನಾನು ನೀನು ಕೂತ್ಕೊಂಡು ಮಾತಾಡ್ಕೊಂಡಿದ್ವಿ ಅಲ್ಲ. ಮೋನಿಕಾ, ನಾನು ನಿನಗೆ ಯಾವಾಗ ಮಾತು ಕೊಟ್ಟಿದ್ದೆ ಅದು ನನಗೆ ನೆನಪಿಲ್ಲ. ಅದು ಏನು ನೀನೇ ಹೇಳು. ಯಾಕ ಇಬ್ರು ಬಡ್ಡಿ ದಡಿ ಮೇಲೆ ಕುತ್ಕೊಂಡು ಒಬ್ರಿಗೊಬ್ರು ಕೈ ಹಾಕಿ ನೀನ ನನ್ನ ಮದುವೆ ಹಾಕಿನಿ ಅಂತ ಮಾತು ಕೊಟ್ಟಿದ್ದಿಲ್ಲ? ಅದು ನಾನು ನಿನಗೆ ಮಾತು ಕೊಟ್ಟಿದ್ದು ಮರೆಯಾಯ್ತು. ಮರಿ ಆಯ್ತ? ಹಾಗಾದ್ರ ಈಗ ನಾನೇನು ಮಾಡ್ಲಿ? ನಾನು ನಿನ್ನ ಬಿಡಂಗಿಲ್ಲ. ನಾನು ಹೊಕ್ಕಿನಿ, ನನ್ನ ಬಿಟ್ಟು ಬಿಡು. ನನ್ನ ಕೆಲಸ ಏನೈತಲ್ಲ ಅದನ್ನ ಪೂರ್ತಿ ಮಾಡ್ಕೊಂಡು ಬಿಡ್ತೀನಿ. ಅದು ಮೋನಿಕಾ, ಏನದು ನಿನ್ನ ಕೆಲಸ? ನಿನ್ನೊಂದಿಗೆ ಏನು? ಜಾಸ್ತಿ ಏನಿಲ್ಲಪ್ಪ, ನಿನ್ನ ಕರ್ಕೊಂಡು ಹೋಗಿನ ಸ್ಮಶಾನಕ್ಕ. ಅಲ್ಲಿ ಹೋಗಿ ಇಬ್ರು ಕೂಡಿ ಮದುವೆ ಆಗಿ ಏನಿಲ್ಲ ಬಾಳೇನು ಬೇಡ, ಒಂದು 12 ಮಕ್ಕಳು ಹಡ್ದು ಸಂಸಾರ ಮಾಡೋಣ. ಅದು ಸಂಸಾರ ದೇವದೊಂದಿಗೆ. ಮೋನಿಕಾ, ನಾ ಇನ್ನ ಬದುಕಿ ಬಾಳೆ ಮಾಡಬೇಕು, ನನ್ನನ್ನು ಬಿಟ್ಟು ಬಿಡು. ಹಂಗೆಲ್ಲ ಮಾತಾಡ್ಬಾರ್ದಪ್ಪ. ಮಾತು ಕೊಟ್ಟಿವಿ ಅಂದ್ಮೇಲೆ ಸ್ಮಶಾನ ಗೋರಿಯಾಗ ಹೋಗಿ ಇಬ್ರು ಸಂತೋಷವಾಗಿರೋಣ. ಯಾರು ಬೇಡ ಅಂತಾರ? ಇಲ್ಲ ಇಲ್ಲ, ನನಗೆ ಯಾಕೋ ಡೌಟ್ ಬರಾಕತ್ತೈತಿ. ಕಾಲು ಹಿಂದದವ ಮುಂದದವ, ಒಂದ್ ಜರ ನೋಡೇ ಬಿಡೋಣ. ಏ ಹುಡುಗಿ, ತಿರುಗಿತ್ಲಾಗ ಅಲ್ಲ ಸಿದ್ದಿ, ಏನಿದೆ ನಿನ್ನ ಸೋದ್ದೆ? ಇಲ್ಲಿ ಯಾಕೆ ಬಂದೆ? ಏನಿಲ್ಲ ಬಿಡ, ಮತ್ತ ಹೊಟ್ಟೆ ಎಲ್ಲ ತಡ್ಡಿ ಆಡ್ಸಕತ್ತಿತ್ತ, ಅದಕ್ಕೆ ಇತ್ತ ಕಡೆಗೆ ಹೋಗೋಣ ಅಂತ ಬಂದಿದ್ದೆ. ಹೌದಾ? ಇಲ್ಲೆಲ್ಲ ಒಬ್ಬೊಬ್ರ ಬರಬಾರ್ದು. ಯಾಕ ಹೊಟ್ಟೆನವ ತಮ್ಮಿ ತಗೊಂಡು ಮತ್ತೆ ಅಲ್ಲಿ ಹೋಗ್ಬೇಕು? ಅಲ್ಲೇ ಸ್ವಚ್ಛಾಲಯದಾಗ ಹೋಗ್ಬೇಕು. ನಮ್ಮ ಮನೆಯಲ್ಲಿ ಶೌಚಾಲಯ ಇಲ್ವಲ್ಲ. ಅಲ್ರಿ, ಪ್ರತಿ ಒಂದು ಗ್ರಾಮಕ್ಕ ಪ್ರತಿ ಒಂದು ಮನೆಗೊಂದು ಯೋಜನೆ ಸ್ವಚ್ಛಾಲಯ ಮಾಡೈತಿ. ಆದ್ರೂ ಈ ಜನ ಉಪಯೋಗ ತಗೊಂಡಿಲ್ಲ ಅಂದ್ರ ಈ ಹುಚ್ಚು ಜನಕ್ಕ ಏನ್ ಹೇಳ್ಬೇಕ್ರಿ? ಏನ್ ಮಾಡ್ಬೇಕಪ್ಪ? ನನ್ನ ಮನೆಯಾಗಿರಕ್ಕೆ ಒಬ್ಬೇಕಿ, ನನಗೆ ಹಿಂದಿಲ್ಲ ಮುಂದಿಲ್ಲ, ಹೆಂಗ ಮಾಡಬೇಕು? ಹಂಗಂದ್ರ ನೀ ಮುಂದು ಅಂದ್ರ ನಾ ಹಿಂದಾಗಕ ರೆಡಿನ. ಹಾಗಾದ್ರ ನೀ ಮುಂದೆ ಹಾಗಾಕ ರೆಡಿ ಅದೇ, ನಾನು ರೆಡಿನ. ಹಂಗಂದ್ರ ಹೋಗಿಯಲ್ಲ ಒಂದಿದ ಹುರುಪ್ನ್ಯಾಗ ಹಂಗಂತೀಯ? ಬಿಡಲ್ಲ, ಯಾರು ಬೇಡ ಅಂತಾರ. ಮತ್ ಹೋಗದ ಬಿಡು. ನೀವ್ ಬ್ಯಾಡಂದ್ರ ನಾ ಬಿಡಾಗಿಲ್ಲ. ನಾ ಬಂದಿದ್ದ ಹೋಗ್ಯಾಕ ಬಂದೀನಿ.
ಏನಾರ ಮಾಡ್ಕೊತಮ್ಮ 6 ಗಂಟೆ ಮಟ್ಟ ಮಾಡ್ತೀಯ ಆಮೇಲೆ ದಬಾಕಾಗತ್ ನಿನ್ನ ಹತ್ರ ಅಷ್ಟ ಅತ್ತೆ ಮಗಳಾಗಿದ್ರ ನಾನು ಬಿಡ್ತಿದ್ದಿಲ್ಲ ಮತ್ತ ದೂರ ಐತಲ್ಲ ಆರತನ ಮಾಡಿ 6:30 ಬಿಡ್ತೀನಿ ಮನೆಗೆ ಹೋಗ ಎಲ್ಲರ ತಂದೆಯ ಹುಡುಗಿ ಜುಮುಕಿ ಎಲ್ಲರ ತಂದೆಯ ಹುಡುಗಿ Thank you.
ಗಳಂಗಳಂಗ ಗದ ಗದ ಗದಂಗ್ ಗಳಂಗಳಂಗ ಗದ ಗದ ಗದಂಗ್. ಏನ ಬೇಡ ಅನ್ನೋಲ್ ಅನ್ಕೋಬೇಡ ಇನ್ನ ಅನ್ನಕದತಿ ಒಗಿತಿದ್ರ ಬಾಕ್ರ ಇನ್ನೊಂದು ಹೋಗದ ವಾ ಹಚ್ಚಿ ಚಂದನ ರತಾವ ಕೂತ್ ಶಾಂಪು ಹಚ್ಚಿ ತಳದಲ ಎಷ್ಟು ಚಂದನ ತವ ಕೂದಲ ನಾ ಬರತೀನಂತ ತೆರೆದಿಟ್ಟಿರತಲ ಅವರ ಮನೆಯ ಬಾಗಿಲ ಸ್ವಲ್ಪನ ಹೊನ್ನಾಗಿ ನೆನಪಿಗೆ ಬರುವಾಗಿ ಹೋಗೋಣ ಹೊಯ್ಕೊಳಕತ್ತಾರ ನಮ್ಮ ಹೆಸರ್ಲೆ ಹೋಗೋಣ ಮತ್ ನಮ್ಮದು ಮಾಡೋದು ಬಾಳ ತಾತವ್ರ ಮತ್ತೆ ಎಲ್ಲರೂ ತ್ರಾಸ ಆಗ್ತಾರ ಇನ್ನು ದಡ್ಡಿಗೆರ ಬರ್ತೀಯನ ಸ್ವಲ್ಪ ಮಾಡೋಣ ದಡ್ಡಿಗೆ ಏ ಹುಡುಗಿ ಅಲ್ಲಿಪ್ಪ ಅಲ್ಲಿ ಎಲ್ಲ ಬಿರುಸತ್ತ ಸಡ್ಡಿಗೆ ಬಾ ಕುಂಟಪಲ್ಲಿ ಆಡೋಣ ದಡ್ಡಿ ಹೊಲಸಾಗತ್ತ ಏನಾದ್ರು ಶೆಟ್ಟಿ ಹೋಗಿ ಶೆಟ್ಟಿಗೆ